ಹಂಗದಮ್ಮ ಇವಾಗ ಬೇದಿಗಳು ಪರವಾಗಿಲ್ಲ ಅತ್ತೆ. ಆವಾಗಿಂದ ಒಂದ್ಕಿತ ಹೋಗೋನಷ್ಟೇ. ಅವಳು ಅಟ್ಟುದ್ ಹೋಗ ಅವಳಲ್ಲಮ್ಮ ಅಂಟಾನು ತುಪ್ಪ ತಿನ್ಸಿ 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 ಮಗುನ ಹಾಳು ಮಾಡ್ಬಿಟ್ಲು. ಲೇ ವಿಹಾನು, ಊಟ ಮಾಡಿ ಬಾರ ಬಾರ, ಊಟ ಮಕ್ಕ ಹೊಡೆದಾಕ್ತೀನಿ ನಿಂಕ. ತಿನ್ ಬಾರ, ಹತ್ರ ಊಟ ತಿನ್ ಬಾರ ಅಂದ್ರೆ ಹೋಗ ಅವಳ ಪಕ್ಕದಾಗ ನಿಂತ್ಕೊಳ್ಳೋದ. ಈಗೇನು ಮಾಡಕ್ಕೇನು ಉದ್ಯೋಗ ಇಲ್ಲೇನೆ? ಆ ಮಗುಗ ಅನ್ನ ತುಪ್ಪ ತಿನ್ಸಿ 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 ಬೇದಿಗೆ ಹೊಡಿತಾವನೆ. ಇನ್ನು ಒಟ್ಟು ದೋಗ ನೀನು ಬಾಯಾಗ ಊಟ ತಿನ್ನೋ ಅದು ಬಿಟ್ರೆ ಬೇರೆ ಇನ್ನೇನು ಬರಲ್ಲ. ಮಕ್ಕಳನ್ನ ನ್ಯಾಯವಾಗಿ ಸಾಕಲೇ. ಅಯ್ಯ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ ಅತ್ತೆ. ನಾನೇನು ಸಾಕ್ತಾನೆ ಇಲ್ಲ ಮಗುನ, ಸಾಕ್ತಾ ಇದೀಯಾ? ತಿನ್ಸಿ 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 ಬೇದಿಗ್ಲ ಅವನ್ಕ. ಇನ್ನು ಮಗು ಊಟ ಬೇಡೆ? ಬೇಕು ಊಟ. ನೀನೇನಮ್ಮ ರೂಮಾಗೆ ಸೆಟ್ಲ್ ಆಗ್ಬಿಟ್ಟಿದ್ಯಾ? ಇನ್ನೇನಮ್ಮ ಅವಳ ಮಕ್ಕಳನ್ನ ಬಿಸಿಲಾಗ ಒಣಗಾಕ್ತೀನಿ, ಅಲ್ಲಿ ಒಣಗಾಕ್ತೀನಿ, ಇಲ್ಲಿ ಒಣಗಾಕ್ತೀನಿ ಅಂತಾಳೆ. ಅದಕ್ಕೆ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀನಿ. ಹೋಗು ಅಷ್ಟೇ ಬಿಡು, ಆಚೆ ಏನೇನಾಗೋಗ್ಲಿ. ಆರಾಮಾಗಿ ಒಳಗಿದ್ದೋಗ್ಬಿಡು. ನೀವೆಲ್ಲ ಇದ್ದೀರಲ್ಲಮ್ಮ, ಆರ್ಭಟ ಮಾಡ್ತಾ ಇದ್ದೀರಿ, ನಾನೇನೇ ಮಾಡಬೇಕು? ಅದು ಸರಿ ಅನ್ನು. ಲೇ ಬರ ಬಾ, ಮಲಗಿಸ್ತೀನಿ ಬಾ. ಸರಿ ನಾನು ಓದ್ತೀನಿ. ಆ ಮಗುಗೆ ತಿನ್ಸ್ಬೇಡ, ಅಷ್ಟೇ ಸುಮ್ಮನೆ ಇರು. ಅದೇನು ನಿಂಬೆಹಣ್ಣು ಜ್ಯೂಸ್ ಮಾಡಿ ಅವಳು ಕುಡ್ಸವಳೆ, ರಸ ಸುಮ್ಮನೆ ಇರು. ಏ ಬರ. ಏ ನಾನ್ಲೇ ನಿಮ್ಮ ಅಮ್ಮನ. ಅದೇನೇ ಅಮ್ಮ ಸಾವಿತ್ರಿ, ನೀನು ಆ ಮಕ್ಕಳಿಗೆ ಅದೇನು ಮಾಟ ಮಂತ್ರ ಮಾಡ್ತೀಯೋ ಅದೇನು ಕತೆನೋ. ಹೋಗು, ಎಲ್ಲ ಮಕ್ಕಳು ಬಂದು ನಿನ್ನ ಹತ್ರ ದುರ್ಕಂತವೆ. ಅಯ್ಯ ಏನು ಮಾಟ ಮಂತ್ರ ಮಾಡಕತ್ತೈತೆ ಸರೋಜಕ್ಕ? ಪ್ರೀತಿಯಿಂದ ನೋಡ್ಕೊಂಡ್ರೆ ಆ ಮಕ್ಕಳು ನಮ್ಮ ಹತ್ರಕ್ಕೆ ಬರ್ತವೆ. ನಾನು ಹೆಣ್ಪಿನ ತಕೊಂಡು ಚುಚ್ತಾ ಇದ್ದೀನಿ. ನಾನು ಪ್ರೀತಿಯಿಂದ ನೋಡ್ಕೊಂತ ಇದ್ದೀನಿ ತಾನೆ. ಅಯ್ಯ ನೀನು ನೋಡ್ಕೊಂಡು ನೀನು ಒಟ್ಟುದಾಗ ಹೋಗು. ಆ ಮಗು ತಿನ್ಸಿ 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 ಬೇದಿಗೆ ಇರ್ತವೆ. ಗೀತಿ ಫೋನ್ ಮಾಡಿದ್ಲಿ ನನಗ? ಇಲ್ಲ ಮಾಡಿಲ್ಲ. ಮಾಡಿದಕ್ಕೆ ಎತ್ತೇಳು. ಬಿತ್ರ ಮುಂದೆ ಎಲ್ಲವಳಂತೆ ಇವಾಗ ಗೊತ್ತಿಲ್ಲಕೋ ನಂಗೆ. ಎಲ್ಲವಳು ಅವ್ರ ಅಮ್ಮನ ಮನೆಗೆ ಇರ್ಬೋದೇನೋ. ಎಲ್ಲನ ಎತ್ಕೊಂಡೆ ಬಿಡು. ಲೇ ಬರ. ಬರ್ತೀಯ ಇಲ್ಲ ಬೀಳ್ತವೆ ಏಟಿಗೆ ನಿಂಕ. ಲೇ ನೀನ್ ನನ್ನ ಮಗನ? ಓಹೋ ನೋಡ್ತೀನಿ ಸಾವಿತ್ರಿ. ದೊಡ್ಡವನು ಗೀತಾ ಮಗನಂತೆ ಇವನು. ಲೇ ಸರೋಜಿ ಮಗನ ನೀನು? ಓಹೋ ಸಾಧುವಿಲ್ಲ, ತಿರ್ಕಂತೀನಿ ನಾನು ಅವನು. ಏಯ್ ಏನ್ ಮಾತಾಡ್ತಾ ಇದೀಯ? ಏನ್ ಮಾಡ್ತಾ ಇದೀಯ ಮಗ್ನೆ? ಓ ದೊಡ್ಡವನ ಮಗನ ನೀನು? ಅಮ್ಮ ಇಲ್ಲ ಅಮ್ಮ? ಬಂಗಾರಿ ಊರ್ಗೆ ಹೋಗೋಳ? ನೀನು ಹೋಗಲ್ಲ? ಕುರ್ಕುರೆ ಎಲ್ಲ ಬೇಕಂತಮ್ಮ. ಬಾ ತಗೋತೀನಿ ಬಾ. ನಂಗೂ ಕುರ್ಕುರೆ ತಕೊಂಬರ. ನಿಮ್ಮ ಅಪ್ಪನ ಹತ್ರ ಇತ್ತದ ಈಸ್ಕೊಂಡು ತಕೊಂಬರ. ಎಲ್ಲೋಗಿದ್ದೆ? ಅಯ್ಯ ಸುಮ್ಮನೆ ಹಿಂಗೆ ಓಡಾಡ್ಕೊಂಬರಕ್ಕೆ ಹೋಗಿದ್ದೆ. ಇಲ್ಲ ಬಂಗಾರಮ್ಮನ ಮನೆಗೆ ಹೋಗಿದ್ದ ನೋಡ. ನೀನಾಗನ ಈ ಸತಿ ಏನನ ಅವಳು ಕರ್ಕೊಂಬರೋದಾಗ್ಲಿ, ಅವಳಿಗೆ ಫೋನ್ ಮಾಡೋದಾಗ್ಲಿ, ಮಾತಾಡೋದಾಗ್ಲಿ ಮಾಡಿದ್ವಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ. ಆಮೇಲೆ ಮಾವು ನಿನ್ನೇನಿಲ್ಲ, ನಿಮ್ಗೊಂದು ಗತಿ ಕಾಣಿಸ್ಬಿಡ್ತಾನೆ. ಲೈ ಇವಾಗ ಅವಳು ಆ ಗಣಬೇಕು ಅಂತ ಹೋಗೋಳೆ. ಅವಳ ಹತ್ರ ನಂಗೇನು ಕೆಲಸ? ಎಲ್ಲೋ ಯಾರೋ ಚೆನ್ನಾಗಿರ್ಲಿ, ಸುಮ್ಮನಿರು. ಅದಕ್ಕೆ ಇಲ್ದಿದ್ದೆಲ್ಲ ಜ್ಞಾಪಕ ನೀನು. ಹಾಂ ಓಹೋ ಏನು ಹಂಗಾದ್ರೆ ಆ ಅಮ್ಮನ ಮೇಲೆ ಪ್ರೀತಿ ಉಕ್ಕೊಂಡು ಹೋಗ್ತಾದೇನು ನಿಂಕ? ಹಾಂ ಸುಮ್ಮನೆ ಏನಾರ ಬಾಯ್ಗೆ ಬಂದಂಗೆ ಮಾತಾಡಬೇಡ. ಹೋಗು ಒಳಕ. ನನಗೇನೋ ಅನುಮಾನ ನೋಡು, ಚೆನ್ನಾಗಿರಲ್ಲ. ಮಾವನ್ ಕೇಳ್ತೀನಿ ನಾನು. ಏಯ್ ಸುಮ್ಮನೆ ಇರಬೇಕು, ಬಾಯ್ಗೆ ಬಂದಂಗೆಲ್ಲ ಮಾತಾಡಬೇಡ. ನಾನೇನಕ್ಕೆ ಹೋಗ್ಲಿ? ನಾನೆಲ್ಲೂ ಹೋಗಿಲ್ಲ. ಆಮೇಲೆ ನೋಡ್ಕ ಮನೆಗೆ ದೊಡ್ಡ ಜಗಳನೇ ಆಗೋತದೆ. ಅಯ್ಯ ಸರೋಜಕ್ಕ ಇಲ್ಲಿದ್ದೆಲ್ಲ ಯಾಕಕ್ಕ ಮಾತಾಡ್ತೀಯ ನೀನು? ಅಯ್ಯೋ ಸುಮ್ಮನೆ ಸಾವಿತ್ರಿ. ಅವ್ನಿಗೆ ಅವಾಗ ಜ್ಞಾಪಿಸ್ತಾ ಇರಬೇಕು. ಇಲ್ಲ ಅಂತಂದರೆ ಅಷ್ಟೇ. ಇನ್ನು ಮನೆ ಬಿಟ್ಟು ಹೊಟ್ಟೋಗೋಳೆ. ಇನ್ನೇನಕ್ಕೆ ಬೇಕು? ಹಾಂ ಇನ್ನೇನಕ್ಕೆ ಬರ್ತಾಳೆ? ಬರಲ್ಲ ಸುಮ್ಮನೆ ಬರೋಕ್ಕೆ ಮಕ್ಕನೇನಾದ? ಅಯ್ಯೋ ಹೆಂಗೆ ಹೇಳ್ತೀಯಮ್ಮ? ಇವ್ನು ಹೋಗ್ಬಿಟ್ಟು ನಾನು ಇದೀನಿ ಬಾ ಅಂತಂದ್ಬಿಟ್ಟು ಕರ್ಕೊಂಬಂದ್ಬಿಟ್ರೆ ನಾನೇನು ಮಾಡೋದು? ಮಾವನ್ ಬೈತಾನೆ ಹಂಗೆಲ್ಲ ಮಾಡಿದ್ರು. ಸುಮ್ಮನೆ ಇರಕ್ಕೆ ಹಂಗೇನೂ ಆಗಲ್ಲ. ಬರಲ್ಲ ಅಂತೀನಿ ಸಾವಿತ್ರಿ. ನನಗೇನೋ ಅನುಮಾನ ಇನ್ನು ಬರಲ್ಲ ಅನ್ಸ್ತದೆ ಅವಳು. ಏನಮ್ಮ ನೀನು ಬಾಯಾಕ್ಷ ಬರ್ತೀರಾಗೋದ್ರೆ ಅಷ್ಟೇ ಸಾಕು. ಅಲ್ಲ ಸುವಿತ ಎತ್ತೋದಂಗೆ? ಅಯ್ಯೋ ಅದು ಎತ್ತೋಗ್ಬಿಟ್ಲಲ್ಲೇ ಪಾಪ. ಅಯ್ಯೋ ಬುಸ್ರಿಂಗ್ಸಿ ಬೇರೆ ಪಾಪ ಎತ್ತೋದ್ಲು. ಅದೇನು ಕತೆನೋ ಹೋಗು. ಅಯ್ಯ ಅವಳು ಸಂಧ್ಯಾ ಒಬ್ಬಳು ಸುಪ್ನಾತಿ ಇದ್ದಂಗಳಮ್ಮ. ನೋಡಕ್ಕೋ ನಾನು ಏನು ತಿಳಿಯಲ್ಲ ಅನ್ಕೊಂಡಿದ್ನೆ. ಭಾರಿ ಚುರ್ಕಾಕೊಳ್ಳೆ ಬಿಡು ಅವಳು. ಏನು ಇಬ್ಬರು ಹಿಂಗೆ ಕೂತ್ಕೊಂಡು ಗಿಣಮರಿಗೆ ಮಾತಾಡ್ತಾವ್ರೆ. ಓಹೋ ಅಕ್ಕನೂ ತಂಗಿ ಇಬ್ಬರು ಒಂದಾಗ್ಬಿಟ್ಟಣ. ಸರೋಜಿ ಏನತ್ತೆ? ಏನು ಮಾಡ್ತಾಯಿದ್ದಿ ಇಲ್ಲಿ ಕೂತ್ಕೊಂಡು? ಅಯ್ಯ ಸುಮ್ಮನೆ ಮಾತಾಡ್ತಾ ಇದ್ದೀರಿ ಇಬ್ಬರು ಕೂತ್ಕೊಂಡು. ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ? ನನ್ನ ಮಗಳು ಅಲ್ಲಿಂದ ಇಲ್ಲಿಗೆ ಬಂದವಳೆ ಬಾಣಂತನ ಮಾಡಕ್ಕ. ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ರಿ. ಅಯ್ಯ ಅದಕ್ಕೆ ಏನು ಮಾಡಬೇಕು? ನಿನ್ನ ಮಗಳು ಅಲ್ಲಿಂದ ಇಲ್ಲಿಗೆ ಬಂದಿದ್ರಿ ಏನು ಮಾಡ್ಬೇಕು ಹೇಳು? ನೀವು ಎತ್ತೋಗಿ ಏನ ಕೆಲಸ ಮಾಡೋಗ್ರೆ ಹಿಂಗೆ ಕೂತ್ಕೊಂಡು ಪುಂಗಾಣಿಗೆ ಹೊಡಿತಾ ಇದ್ರೆ ಹಿಂಗೆ ಏನು ಗಿಣಮರಿಗೆ ಕೂತ್ಕೊಂಡ್ಬಿಟ್ಟಿದ್ದೀರಿ ಪಾಪ ಅಕ್ಕನೂ ತಂಗಿಯರಿಬ್ರು. ಮನೆಗೆ ಎಲ್ಲಿನ ಕೆಲಸ ಅದೇ ಅಲ್ಲಿಂದ ಬಿಟ್ಬಿಟ್ಟು ಯಾರು ಅಷ್ಟೊತ್ತು ಕೂತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಮಾಡ್ತಿರೋಗು. ಎದುರು ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ಎಲ್ಲಿನ ಕೆಲಸ ಅಲ್ಲೇ ಬಿದ್ದದೆ ಮಾಡೋದು ಬಿಟ್ಬಿಟ್ಟು ಏನಿದು ಮೀಟಿಂಗ್ ಮಾಡ್ಕೊಂಡು ಕೂತಿದ್ದೀರಿ? ಓ ಜನರಲ್ ಬಾಡಿ ಮೀಟಿಂಗು. ಬಾ ನೀನು ಕೂತ್ಕೋ ಬಾ.
ಎದುರು ಮಾತಾಡಿದ್ಯ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ ಸರೋಜಿ. ಅಯ್ಯೋ ಒಂದು ವರ್ಷ ಕೂತ್ಕೊಂಡಿದ್ದೀರತ್ತೆ, ಅದಕ್ಕೆ ಯಾಕತ್ತೆ ಹಿಂಗೆ ಮಾತಾಡ್ತೀಯಾ? ಎಲ್ಲಿನ ಕೆಲಸ ಎಲ್ಲ ಬಿಟ್ಬಿಟ್ಟು ಕೂತ್ಕೊಂಡ ಮಾತಾಡೋದು? ಕೆಲಸ ಎಲ್ಲ ಮಾಡ್ಬಿಟ್ಟು ಕೂತ್ಕೊಂಡು ಮಾತಾಡ್ಬೇಕು ತಾನೆ? ಅಜ್ಜಿ ಏನೇ ಬಿಲಾಲಿ, ನಾಳೆ ನಮ್ಮನೆ ಗೃಹ ಪ್ರವೇಶಮ್ಮ, ಎಲ್ಲಾರು ಬಂದ್ಬಿಟ್ರಿ. ಅದೆಲ್ಲಿ ಕಟ್ಸಿದಿಲ್ಲ ಬಂಗ್ಲೆ? ಹೂನಮ್ಮ, ನೀವು ಬಂಗ್ಲೆಗಿರೋರು ಹಂಗೆ ಅನ್ನೋದು ನಮ್ಮನ್ನ ಬಡವ್ರನ್ನ. ಎಲ್ಲಿ ಕಟ್ಸಿಲ್ಲ, ಇರೋ ಮನೆನೇ ರೆಡಿ ಮಾಡ್ಸಿದ್ದೀನಿ. ಕಿಟಕಿಗಳೆಲ್ಲ ಬೇರೆ ವಿಕ್ಸ್ಬಿಟ್ಟು ಬಾಕ್ಲಿಗಳೆಲ್ಲ ಬೇರೆ ವಿಕ್ಸಿ ನೀಟಾಗಿ ಸುಣ್ಣ ಬಣ್ಣ ಬೆಳೆಸಿದ್ದೀನಿ. ಹೌದಾ, ಸರಿ ಬಿಡು. ಯಾರನ್ನ ಕೇಳ್ದು? ಅದನ್ನ ಕೇಳಿದ್ದು, ಇನ್ಯಾರನ್ನು ಕೇಳಿಲ್ಲ. ಕಾಸುಗಳು ಎಲ್ಲಿಂದ ಬಂದ್ವಿಲೆ? ಅದೆಲ್ಲ ಕತೆ ಬೇಡ. ಕಾಸುಗಳು ಎಲ್ಲಿಂದ ಬಂದ್ವು, ಎತ್ತೋದ್ವು, ಹೆಂಗ್ ಬಂದ್ವು ಅವೆಲ್ಲ ನೀನು ಕೇಳಬೇಡ. ಮನೆಗೆ ಬಾ, ಅರ್ಶಿನ ಕುಂಕುಮ ಒಂದು ಬಾಳೆಹಣ್ಣು, ಎರಡೆರಡು ಎಲೆ, 4 ಅಡಿಕೆ ಕೊಡ್ತೀನಿ, ಎತ್ಕೊಂಬ. ಅಲ್ಲೆಲ್ಲ ಗೃಹ ಪ್ರವೇಶ ಮಾಡಿದಳು ಒಂದು 20-30 ಜನಕ್ಕೆ ಊಟ ಹಾಕೋದು ಬೇಡ. ಇಲ್ಲ ಇಲ್ಲ, ನಾವು ಹಂಗೆಲ್ಲ ಊಟ ಗೀಟ ಏನೂ ಹಾಕಲ್ಲ. ಎಲೆ ಅಡಿಕೆನೂ ಒಂದು ಬಾಳೆಹಣ್ಣು ಕೊಡ್ತೀನಿ ಅಷ್ಟೇ. ಯಾವಳು ಬರ್ತಾಳೆ ಹೋಗು ನಿನ್ನ ಗೃಹ ಪ್ರವೇಶಕ್ಕೆ. ಬಂದ್ರೆ ಬಾ, ಬಿಟ್ರೆ ಬಿಡು, ಬಾಳೆಹಣ್ಣು ಉಳ್ಕೊಂತು ಪಿಜ್ಜಾ ಇಕ್ಕೊಂಡು ತಿನ್ಕೊಂತೀನಿ. ಹೇಳ್ಬೇಕು ಹೇಳಿದ್ದೀನಿ ಅಷ್ಟೇ. ಬಂತು ಆಟ್ಗಿತ್ತಿ ಬಿಡು ನೀನು. ಹಂಗಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಬಾಳಕತ್ತದ? ಅತ್ತೆ ಅತ್ತೆ, ನಾಳೆ ಗೃಹ ಪ್ರವೇಶ ಬಂದ್ಬಿಡಮ್ಮ. ಗುಡು 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 ಪ್ರವೇಶ ಅಡ್ಗೆ ಯಾರು ಕೇಳಿದ್ಯಾ? ನಾಗಪ್ಪನ್ಗೆ ಒಬ್ಬರು ಚೆನ್ನಾಗಿ ಮಾಡ್ತಾನೆ ಅಡ್ಗೆ. ಅಡ್ಗೆಗಳು ಮಾಡ್ತೀರಂತ ಯಾರು ಹೇಳಿದ್ ನಿಂಗ? ಗುಡ ಗುಡ ಪವತಕ ನೀನ್ ಅಡ್ಗೆ ಮಾಡ್ತಲೇನೆ ಮಾತು. ಪಳಾವು, ಚಿಕನ, ಒಬ್ಬತ್ತು, ತೀತು ಎಲ್ಲ ಮಾಡ್ತೆ. ಇಕ್ಕಿದ್ಯಾ ದುಡ್ಡುಗಳ? ಇಕ್ಕಿದ್ರೆ ಕೊಡು, 50,000. ನಿಮ್ಮ ಅಮ್ಮನ ಅಡ್ಗೆಲ್ಲ ಎಲ್ಲಿದ್ದೇನೆ? ಇಲ್ಲ ಹೇಳಿಲ್ಲ. ಯಾವಾಗನ್ ಬರ್ತಾಳೆ ಬಿಡು ನಮ್ಮ ಅಮ್ಮನು. ಸರಿ, ನನ್ನ ಕೆಲಸ ಆಯ್ತು, ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಅವಳು ಮನೆ ರಿಪೇರಿ ಮಾಡ್ಸಕ್ಕೆ ಯಾರು ದುಡ್ಡು ಕೊಟ್ಟಿದ್ದು? ಏನೋಳಮ್ಮ, ಅವಳು ಏನು ಹೇಳಿಲ್ಲನಂತ ಕೇಳಿ ನಾನು. ಅವಳು ಹೇಳಿಲ್ಲ. ಅವಳು ನಮ್ಮನೋಡ ತೊತ್ರ ಏನೋ. ಇರ್ಬೋದೇನೋ. ಇರ್ಬೋದು. ಎತ್ತೇಳ್ರಲ್ಲೇ. ಓಹೋ, ಅದಾಗತ್ತೆ ಹಂಗೆ ಉರ್ದು ಬ್ಲಾಸ್ಟ್ ಆಗ್ತೈತಿಯಾ? ಅಲ್ಲ, ಇಬ್ರು ಕುತ್ಕೊಂಡು ಗುಸ್ಗುಸ ಅಂತ ಇದ್ರಲ್ಲ, ಎದ್ದೇಳ್ರ ಮೇಲಕ್ಕೆ. ಗುಸ್ಗುಸ ಅಂತ ನಾವೇನು ಅಂತ ಇಲ್ಲಮ್ಮ, ಜೋರ್ಗನೆ ಮಾತಾಡ್ತಾ ಇದ್ದೀರಿ. ಏನು ಎಂದೂ ಇಲ್ಲ, ಇಬ್ರು ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀರಿ. ಹೊಟ್ಟೆ ಉರ್ಕೊಳ್ಳೋದಲ್ಲೇ ಮನೆಗಿನ ಕೆಲಸ ಎಲ್ಲ ಮಾಡ್ಬಿಟ್ಟು ಆಮೇಲೆ ಬಂದು ಕುತ್ಕೊಂಡ್ರೆ ಯಮ್ನೋರ್ನ ಯಾರು ಬೇಡ ಅಂತ ಹೇಳ್ತಾರಾ? ಕೂತಲ್ಲೇ ಬಿರಲ್ಲಮ್ಮ, ಪಾಪ ಅತ್ತೇನ ತಂದೆವಡ ನಿಂತ್ಕೊಳ್ಳಲ್ಲಿ. ಏನಲ್ಲಮ್ಮ? ಅಲ್ಲೇ ಅವರಿಬ್ರು ಒಂದಾಗ್ಬಿಟ್ರೆ ನಾನು ಇನ್ನೇ ನಿಮ್ಮ ಮನೆಗೆ ಇರ್ಸ್ತಾರೆ ಇವ್ರ ಮನೆಗ? ಅಂದೇನಿಲ್ಲ ತಳ್ಳಿಡನಮ್ಮ. ಏನೇನ ತತ್ತಗ ಆಡೋಚನಮ್ಮ ಬರಣ್ಣಿನ ಲೇ, ಅವ್ರೇನು ನಾನೇನು ನಿಲ್ಲಿಸ್ತಾರೇನೆ ನೀನು ಅನ್ಕೊಂಡಿದ್ಯಾ? ಅವರಿಬ್ಬರನ್ನು ಒಂದಾಗಿ ಬಿಡ್ಬಿಟ್ಟೆ, ದೂರನೇ ಇಕ್ಬೇಕು ಅವರಿಬ್ರು. ಬೇರೆ ಕಲ್ಲಿರಲ್ಲ ಅಲ್ಲಮ್ಮ. ಏನ ಇವಾಗ ತಣ ಅವಳೆ ಇಬ್ರುನು. ಏನಮ್ಮ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ರಿ? ಬಾರ, ಏನೋ ಇಬ್ರು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ರಿ. ಮಾಡಕ್ಕೆ ಕೆಲಸ ಇದ್ರೆ ತಾನೇ ಅಪ್ಪ. ಕೂತವ್ರೆ ಇಬ್ರು. ಏನು ಅಂಬುಜಿ ರಾಂಗ್ ಆಗ್ಬಿಟ್ಟವಳೆ ಹಂಗೆ ಹೊಟ್ಟೆಗೆ ದಗ್ಗೆ. ಯಾಕಂಬುಜಿ ಏನಾಯ್ತು? ಎಲ್ಲಿನ ಕೆಲಸ ಅಲ್ಲೇ ಬಿದ್ದದ, ಕೂತವ್ರು ತಡಿ. ಅಯ್ಯೋ ನಡಿ ಸರೋಜಕ್ಕ, ಅದೇನು ಕೆಲಸ ಐತೆ ಎಲ್ಲ ಮುಗ್ಸನ್ ನಡಿ. ಸಾವಿತ್ರಿ ಅವಳಿನ್ ಬರಲ್ಲ ನಡಿಯಕ್ಕ, ನೀನು ದಿಗಿ ಬೀಳ್ಬೇಡ. ಅವಳು ಬರ್ತಿದ್ರು ಸಾಕಳೆ. ನಾಗಪ್ಪನ ಹೋಗಿ ವಾರಕ್ಕೊಂದು ದಿವಸ ತುಪ್ಪುತ್ತಿ ಪಂಟಿಸ್ತೀನಿ, ಅವಳು ಬರೋದು ಬೇಡ. ಅಯ್ಯೋ ಅವನೇನೋ ಜಮೀನು ಮಾರೋನಂತೆ, ದಂಡಿಗೆ ದುಡ್ಡಿರ್ತಾರೆ, ಚೆನ್ನಾಗಿ ನೋಡ್ಕೊಂತಾನೆ. ನೀನು ನಡಿ. ನನ್ನ ಗಂಡ ನನಗೆ ಮಾತ್ರ ಸ್ವಂತ, ಯಾರಿಗೂ ಬಿಟ್ಕೊಡಲ್ಲ ನಾನು. ರಾಮು ಬಾಪ. ಅಜ್ಜಿ ಬಾಪ, ಇವಾಗ ಬಂದೆ ಡ್ಯೂಟಿಯಿಂದ. ಅಜ್ಜಿ ಇವಾಗ ಬಂದೆ. ಶಿವ ಚಿಕ್ಕಪ್ಪನಿಂಗ ಅವರೇ ಹಂಗೆ ಅವನಪ್ಪ. ನೋಡಿ ನಡಿಯಪ್ಪ. ಇವನಪ್ಪನು ರಾಮು. ಹೇಳು ಸಂಧ್ಯಾ ಆಂಟಿ. ರಾಮು ಇವಾಗ ಏನಿಲ್ಲ ರಾಮು, ಆರಾಮಾಗವ್ರೆ. ಅದೇ ನೀವೆಲ್ಲ ಆವಾಗ ಹೋಗಿ ಬಂದು ಮಾತಾಡ್ಸ್ತಾ ಇದ್ರೆ ಎಲ್ಲ ಜ್ಞಾಪಕ ಬಂದ್ಬಿಡ್ತೈತೆ ರಾಮು. ಅದೇ ಜ್ಞಾಪಕ ಬಂದ್ಬಿಡ್ತೈತೆ. ಎಬ್ಬಿಸ್ಲ ರಾಮು? ಏನು ಬೇಡ, ಮಾತಾಡ್ತಾ ಇರಪ್ಪ, ಕಾಪಿ ಇಟ್ಕೊಂಬರ್ತೀನಿ. ಅಜ್ಜಿ. ರಾಮು ಕೂತ್ಕಪ್ಪ. ಏನು ಸಂಧ್ಯಾ ಆಂಟಿ ಸಮಾಚಾರ? ಏನೈತೆ ರಾಮು ಸಮಾಚಾರ? ಏನೂ ಇಲ್ಲ ರಾಮು, ಡ್ಯೂಟಿಗೆ ಹೋಗಿದ್ದೆ ರಾಮು. ಡ್ಯೂಟಿಗೆ ಹೋಗಿದ್ದೆ. ಇದು ಆಕ್ಸಿಡೆಂಟು ಅಲ್ವಂತಲ್ಲ? ಏನು ನನಗೆ ಗೊತ್ತಿಲ್ಲ ರಾಮು. ಮೊನ್ನೆ ಆಸ್ಪತ್ರೆಗೆ ಸೇರಿಸಿದ್ಮೇಲೆಲ್ಲ ರಾಮು ನಾನು ಹೋಗಿದ್ದು. ಅದೇ ಸವಿತಾ ಆಂಟಿಗೇನೋ ಬೈದ್ರಂತೆ. ಅಲ್ಲ ರಾಮು, ಬೈದೆ ಅಂತ ಕೇಳ್ತಾ ಇದೆಯಲ್ಲ ರಾಮು. ಅವಳು ಡೈವರ್ಸ್ ಕೊಟ್ಬಿಟ್ಟು ಹೋದ್ಮೇಲೆ ಅವಳಿಗೆ ಏನು ರಾಮು ಇಲ್ಲಿ ಕೆಲಸ? ಯಾಕೆ ರಾಮು ಬರಬೇಕು? ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತಾ? ಅವಳಿಗೇನು ಇಲ್ಲಿ ಕೆಲಸ? ಇವಾಗ ಇಲ್ಲಿಗೇನು ಬಂದಿಲ್ಲಲ್ಲ ಸಂಧ್ಯಾ ಆಂಟಿ? ಅವ್ರ ಪಾಡ್ಗೆ ಅವರಲ್ಲ. ಇವಾಗ ಬಸ್ರಿ ಬೇರೆ ಆಗೋಳೆ ರಾಮು. ಯಾರಿಗೆ ಬಸ್ರಿ ಆದ್ಲ ಏನು ಕಟ್ಟೇನೋ? DNA ಟೆಸ್ಟ್ ಮಾಡಿಸೋಣ. ಎಲ್ಲ ಹೋಗೋರಂತೆ, ಬರ್ತಾರೆ. ಆಮೇಲೆ DNA ಟೆಸ್ಟ್ ಮಾಡಿಸ್ಬಿಟ್ಟು ಆಮೇಲೆ ಯಾತು ಏನು ಅಂತ ಗೊತ್ತಾಗುತ್ತಲ್ಲ. ಅಯ್ಯೋ, ಇನ್ನು ಅದೊಂದು ಕೆಲಸ ಮಾಡೋಕೆ ಹೋಗು. ಇವಾಗೇ ನಿಮ್ಮ ಚಿಕ್ಕಪ್ಪನಿಗೆ ಹುಷಾರಿಲ್ದಂಗೆ ಮಾಡ್ದೋರು. ಅಯ್ಯೋ, ನಾನೇನು ಆಕ್ಸಿಡೆಂಟ್ ಆಗು ಅಂತ ಹೇಳಿದ್ನ ರಾಮು. ಸಂಧ್ಯಾ ಆಂಟಿ, ಎಲ್ಲರ ಹತ್ರ ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ನನ್ನ ಹತ್ರ ನೀವು ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಬೇಡ್ರಿ, ಆಯಿತಾ? ನೀವೇನೇನು ಕಿತಾಪತಿ ಮಾಡ್ತಾ ಇದ್ದೀರಾ ಅಂತೆಲ್ಲ ನನಗೆ ಗೊತ್ತು. ನಾನು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಜೀವನ ಪರ್ಯಂತ ಜೈಲೊಳಗೆ ಬಿದ್ದಿರಬೇಕು. ಏನು ನಿಮ್ಮದು ಕತೆ? ಏನು ಕತೆ ನಿಮ್ಮದು? ಇಷ್ಟ ಇದ್ರೆ ಇಲ್ಲಿರ್ರಿ, ಇಲ್ಲ ಅಂತಂದರೆ ಓಡ್ತಾ ಇರ್ರಿ.
ಏನಾದರೂ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಪ್ರಾಣ ತಂದ್ಕೊಡ್ತಾ ಇದ್ರ ನೀವು? ರಾಮು ಇಲ್ಲಿದ್ದೆಲ್ಲ ನೀನೇನಾದರೂ ನನ್ಗೆ ಅಪವಾದ ಆಗಿದ್ರೆ ನಾನು ಸುಮ್ಮನೆ ಇರಲ್ಲ. ನೋಡ್ಕೊ ರಾಮು, ಮುಚ್ಚಮ್ಮ ಬಾಯಿ, ಮುಚ್ಚು ಬಾಯಿ. ನೀವು ಕಣ್ಣಿಗೆ ಕಾಣಂಗೆ ಮಾಡ್ತೀರಾ, ನಾವು ಕಣ್ಣಿಗೆ ಕಾಣದೇ ಇದ್ದಂಗೆ ಮಾಡ್ಬಿಡ್ತೀರಿ. ಹುಷಾರು, ನಿಮ್ಮ ದೌರ್ಜನ್ಯ ನಮ್ಮ ಹತ್ರ ನಡೆಯಲ್ಲ. ಹೆಣ್ಣು ಅನ್ನೋ ಕಾರಣಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಸರಿಯಾಗಿ ಕಪಾಳಕ್ಕೆ ಹೊಡಿತಾ ಇದ್ದೆ. ನಿನಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ? ನಿಮ್ಮ ಅಪ್ಪನವ್ರು ಕೋಟ್ಯಾಧೀಶ್ವರ ತಾನೆ? ಹೋಗ್ಬಿಟ್ಟು ನಿನ್ನ ಪಾಡಕ್ಕೆ ನೀನು ಇನ್ನೊಂದು ಮದುವೆ ಮಾಡ್ಕೊ. ಇಲ್ಲಿರೋರು ಪ್ರಾಣ ಯಾಕೆ ತೆಗಿತಾ ಇದೆಯಾ? ಅಯ್ಯಮ್ಮನ ಡೈವರ್ಸ್ ಕೊಟ್ಲು, ಇಲ್ಲ ಅಂತ ಹೇಳಿಲ್ಲ. ಏನು ಮಾಡ್ತೀಯ? ಅಯ್ಯಮ್ಮನ ಪರಿಸ್ಥಿತಿ ಕೆಟ್ಟೋಗೈತೆ. ತಂದೆ ಇಲ್ಲ, ತಾಯಿ ಇಲ್ಲ, ಕ್ಯಾನ್ಸರ್ ಪೇಷಂಟ್ ಬೇರೆ. ಇನ್ನು ನಾವು ಆಸರೆ ಕೊಡ್ತೀರ, ಇನ್ಯಾರು ಆಸರೆ ಕೊಡಬೇಕು? ಯಾರು ಕೊಡ್ಬೇಕಿಲ್ಲ? ಯಾರ ಹತ್ರ ಮಾತಾಡ್ತಾ ಇದ್ರೆ ಅಂತ ಗೊತ್ತಾ? ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಾ ನಿಂಗೇನು ಅಂತ? ಇನ್ನು ಬ್ಯಾಕ್ಗ್ರೌಂಡಾಗೆ ಕಿಟಕಿ ಐತೆ, ಕಿಟಕಿ ಒಳಗೆ ಗಾಳಿ ನುಗ್ತೈತೆ ನೋಡ್ಕೊ. ಜೋರಾಗಿ ಗಾಳಿ ಬೀಸಿದ್ರೆ ಎಲ್ಲಿರ್ತೀಯ ಅಂತ ಗೊತ್ತಿಲ್ಲ ನಿಮಗೆ. ನಿನ್ನ ಬ್ಯಾಕ್ಗ್ರೌಂಡ್ ಕತೆ ಕಟ್ಕೊಂಡು ನನಗೇನಾಗಬೇಕು? ನಮ್ಮ ಬ್ಯಾಕ್ಗ್ರೌಂಡ್ ನಿನಗೆ ಗೊತ್ತಾ? ಗೊತ್ತಾದರೆ ಅಲ್ಲೇ ಕೂತ್ಕೋಗ್ಬಿಡ್ತೀಯ ಅಷ್ಟೇನಾ? ನೋಡ್ರಾಮು, ನಮ್ಮ ಚಿಕ್ಕಪ್ಪನವ್ರು ಮನ್ಸು ಮಾಡಿದ್ರೆ ನಿಮ್ಮನ್ನು ಯಾರನ್ನೂ ಉಳಿಸಲ್ಲ ಅಷ್ಟೇ. ನಾನು ಮನ್ಸು ಮಾಡಿದ್ರೆ ನಿಮ್ಮ ಚಿಕ್ಕಪ್ಪನವ್ರನ್ನ ಯಾರನ್ನೂ ಉಳಿಸಲ್ಲ. ನಿಮ್ಮ ಚಿಕ್ಕಪ್ಪನವ್ರಾಗಲಿ, ನಿಮ್ಮ ತಾತನಾಗಲಿ, ನೀನಾಗಲಿ ಯಾರೂ ಇರಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ಏನು ನಿಂದು ಕಿತಾಪತಿ? ಏನು ನಿಂದು ಕಿತಾಪತಿ? ಹಾಂ, ಏನೋ ಮತ್ತೆ ಸಂಧ್ಯಾ ಆಂಟಿ, ಆಗಿದ್ದಾಯ್ತು. ಇನ್ನು ಮುಂದೆ ಆದರೂ ಸೈಲೆಂಟಾಗಿದ್ದರೆ ಸರಿ. ಇಲ್ಲ ಅಂತಂದರೆ ತೋಲ್ ತೆಗಿತೀನಿ, ತೋಲ್ ತೆಗೆದು ಡೋಲ್ಗೆ ಹಾಕ್ತೀನಿ. ಯಾಕೆ ಸುಮ್ಮನೆ ಇದ್ದೀನಿ ಅಂದರೆ ಗಂಡನ ಅತಿಯಾಗಿ ಪ್ರೀತಿ ಮಾಡ್ತೀಯಾ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನಿನ್ಗೆ ಇಷ್ಟೊತ್ತಿಗೆ ಒಂದು ಗತಿ ಕಾಣಿಸ್ತೈತೆ. ಅತಿ ಆದರೆ ಅಮೃತನೂ ವಿಷ ಅಂತೆ. ನೋಡ್ಕೊಂಬಿಡು. ಸವಿತಾ ಆಂಟಿ ಬರ್ತಾರೆ, ಇದೇ ಊರಾಗೆ ಇರ್ತಾರೆ. ನೀನೇನು ಮಾಡ್ಕೊಳಕ್ಕಾಗಲ್ಲ. ಅವಳನ್ನೇ ಇಲ್ಲ ಅನ್ಸ್ಬಿಟ್ರೆ ಏನು ಮಾಡ್ತೀಯಾ? ಅವಳನ್ನೇ ಇಲ್ಲ ಅನ್ಸೋಷ್ಟೇ ನಿನ್ನನ್ನು ಇಲ್ಲ ಅನ್ಸ್ಬಿಟ್ರೆ ನೀನೇನು ಮಾಡ್ತೀಯಾ? ನನ್ನ ಹತ್ರ ವಾದ ಮಾಡಬೇಡ. ನೀನು ವಾದ ಮಾಡಿದ್ಯ ಅಂದರೆ ನಿನ್ನ ಜನ್ಮದ ಜಾಲಾಡಾಕ್ಬಿಡ್ತೀನಿ. ಹುಷಾರು. ಶಿವನಿಗೆ ಏನಾರ ತೊಂದರೆ ಆಯ್ತಂದ್ರೆ ನಿನ್ನನ್ನು ಸುಮ್ಮನೆ ಅಂತೂ ಬಿಡಲ್ಲ. ಆಸ್ಪತ್ರೆಯಲ್ಲಿ ಇನ್ನೂ ಒಂದು 2-3 ದಿವಸ ಇರಲಿ ಅಂತಂದರೆ ಬಾಡಿಗೆ ಕಾರ್ ಮಾಡ್ಕೊಂಡು ಕರ್ಕೊಂಬಂದಿದ್ಯಲ್ಲ ನೀನು. ನನ್ನ ಗಂಡನು ನನ್ನ ಇಷ್ಟ, ಇದೊಂದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲ ಅಂತಂದರೆ ನಿನಗಿತ್ತು ಗ್ರಾಚಾರ. ಮಾತ್ರೆಗೆಲ್ಲ ಟೈಮ್ ಟು ಟೈಮ್ ಕರೆಕ್ಟಾಗಿ ಕೊಡಬೇಕು. ದಿನ ಬರ್ತೀನಿ ನಾನು, ಮಾತ್ರೆ ಎಲ್ಲ ಚೆಕ್ ಮಾಡ್ತೀನಿ. ನನ್ನ ಗಂಡನ ನೋಡ್ಕೊಳ್ಳೋದು ನೀನೇನು ಹೇಳ್ಕೊಡ್ಬೇಕಾಗಿಲ್ಲ ನನಗೆ. ನಾನು ನಿಂಗೇನು ಹೇಳ್ಕೊಡ್ತಾ ಇಲ್ಲ, ಮಾತ್ರೆ ಕರೆಕ್ಟಾಗಿ ಕೊಡು ಅಂತ ಹೇಳ್ತಾ ಇರೋದು. ಅಲ್ಲ, ಸವಿತಾ ಬಿಟ್ಟು ಆದಮೇಲೆ ನನ್ನನ್ನು ಮದುವೆ ಮಾಡ್ಕೊಂಬಿಟ್ಟಿರ್ತಾನೆ. ನನಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ನಿನಗೆ ಅನ್ಯಾಯ ಮಾಡ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ? ಅಮ್ಮನ ಪರಿಸ್ಥಿತಿ ಹಿಂಗಾಗಿತ್ತು ಆತೈತೆ ಅಂತ ಯಾರಿಗಾದ್ರೂ ಗೊತ್ತಿತ್ತಾ? ಅಮ್ಮನ ಪರಿಸ್ಥಿತಿ ಇವಾಗ ಚೆನ್ನಾಗಿಲ್ಲ ಪಾಪ. ತಂದೆ ತಾಯಿ ಇದ್ದಿದ್ರೆ ಅಮ್ಮನ ಯಾಕೆ ಇಲ್ಲಿ ಬಂದಿರ್ತಾ ಇದ್ಲು? ತಂದೆ ತಾಯಿ ಇಲ್ಲ ತಬ್ಲಿ. ಅವಳಿಗೆ ನೀನು ಪ್ರೀತಿ ಕೊಡಬೇಕು. ನನಗೆ ಗ್ರಾಚಾರ. ನಿನ್ನ ಗ್ರಾಚಾರ ಅಲ್ಲ, ನಿನ್ನ ದುರಂಕಾರ. ನನ್ನ ಗಂಡನ ನಾನು ಯಾರಿಗೂ ಬಿಟ್ಕೊಡಲ್ಲ ಅಷ್ಟೇ. ಬಿಟ್ಕೊಡ್ಬೇಡ, ಭದ್ರವಾಗಿಟ್ಕೋ, ಹುಷಾರಾಗಿ ನೋಡ್ಕೊ. ನಮಗೆ ಬೇಕಾಗಿರೋದು ಅಷ್ಟೇ. ಇದೇ ತಪ್ಪು ಇನ್ನೊಂದು ಸತಿ ಮಾಡಿದ್ಯಾ ಅಂದರೆ ಸಂಧ್ಯಾ, ನಿನ್ನನ್ನಂತೂ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ಇವತ್ತಿಗೆ ಇದೆಲ್ಲ ಲಾಸ್ಟ್ ಆಗಬೇಕು. ಇದೇ ಏನಾದರೂ ರಿಪೀಟ್ ಆಯ್ತಂದ್ರೆ ನೀನು ಈ ಭೂಮಿ ಮೇಲೆ ಇರಲ್ಲ, ಭೂಮಿ ಒಳಗಡೆ ಇರ್ತೀಯ. ನೋಡಿ, ಹುಷಾರು. ಮಾತ್ರೆಗಳು ಕರೆಕ್ಟಾಗಿ ಕೊಡಬೇಕು. ನಾಳೆ ಬರ್ತೀನಿ. ಇವನು ಯಾವನು ನನಗೆ ಹೇಳಕ್ಕೆ? ಹಾಂ, ರಾಮು ಎಲ್ಲಮ್ಮ ಓದ್ನು? ಅವನು ನೀವು ಕೊಡೋ ಕಾಫಿ ನೀರು ಕುಡಿಯೋಕೆ ಬಂದಿಲ್ಲ, ನನಗೆ ವಾರ್ನಿಂಗ್ ಕೊಟ್ಬಿಟ್ಟು ಹೋಗಕ್ಕೆ ಬಂದವನೆ. ಹಂಗ ನಸರು ಹೋಗಿ ತಾಯಿ ಅಮ್ಮ, ನನ್ನ ಮಗನ ಯಾಕೆ ಈ ಗತಿಗೆ ತಂದಿಕ್ಬಿಟ್ಟೆ? ಹಾಂ ಅತ್ತೆ, ನನ್ನ ಗಂಡನಿಗೆ ಏನೂ ಆಗಿಲ್ಲ. ನನ್ನ ಗಂಡನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೋಡ್ಕೊಮ್ಮ ತಾಯಿ, ಮಾತ್ರೆಗಳು ಕೊಡ್ತಾ ಇರಮ್ಮ. ಅಲ್ಲ ಅತ್ತೆ, ಏನತ್ತೆ ಸಮಾಚಾರ? ಏನೋ ಈ ರಾಮು ಹಿಂಗೆಲ್ಲ ಮಾತಾಡ್ತಾನೆ? ನೀನು ಮಾಡಿರೋದಂಗೆ ಅವ್ನು ಮಾತಾಡ್ತಾ ಇರೋದಂಗೆ. ಇನ್ಮೇಲಾದರೂ ಸ್ವಲ್ಪ ಕರೆಕ್ಟಾಗಿರು. ಅಲ್ಲ, ಈ ಆಳೋದೊಳಗೆ ಎಲ್ಲೋಗಿ ಸತ್ಲಿವಳು? ಹಾಂ, ಏನೋ ಸತ್ಕಿ ತೋರ್ಲಾ ಹೆಂಗೆ? ಮುಂದುವರಿಯುವುದು